ನೋಡಿ ನೋಡಕ್ಕೆ ಸ್ವಾಮಿ ವಿವೇಕಾನಂದ ತರ, ಒಳಗಡೆ ಎಲ್ಲ ನಿತ್ಯಾನಂದ ತರ. ಏನ್ ಹೇಳ್ರಿ? ಹಾಯ್ ಹಲೋ ಗೈಸ್, ನಾನು ನಿಮ್ಮ ಅಲೋಕ್ ಗೌಡ. ವೆಲ್ಕಮ್ ಟು ಅನದರ್ ಫ್ರೈಡೆ, ವೆಲ್ಕಮ್ ಟು ಇನ್ಫಿನಿಟಿ ವ್ಲಾಗ್ಸ್. ಇವತ್ತು ಫ್ರೈಡೆ, ಹುಡುಗರೆಲ್ಲ ಶೆಲ್ ಹತ್ರ ಸೇರಿದಾರಂತೆ, ನಾನು ಶೆಲ್ ಹತ್ರ ಬಂದಿದ್ದೀನಿ. ಬನ್ನಿ ನೋಡೋಣ ಯಾರ್ಯಾರು ಬಂದಿದ್ದಾರೆ, ಏನು ಕತೆ ಅಂತ. ನನ್ಗೆ ಹೇಳಿರೋದು ವರುಣ್, ತದ್ಬೋವು, ಶೆಟ್ಟಿ ಬಂದಿದ್ದಾರೆ ಅಂತ. ಪೃಥ್ವಿ ಚಂದನ್ ಆನ್ ದ ವೇ ಬರ್ತಾ ಇದ್ದೀನಿ ಅಂದ್ರು. ಬನ್ನಿ ನೋಡೋಣ. ಇಮಿಡಿಯೇಟ್ ಯೋಚನೆ ಮಾಡಿಲ್ಲ ನಾನು, ಏನೋ ಬೇರೆನೇ ಇದು ಮಾಡಿದೆ. ಬಂದಿದ್ದಾನೆ, ಫೋನಲ್ಲಿ ಮಾತಾಡ್ತೇನೆ ಅವಾಗಿಂದ ಅರ್ಧ ಗಂಟೆ ಆಯ್ತು. ಎಂದಪ್ಪ ವರುಣ್? ಒಂದು ಹಾಫ್ ಅನ್ ಅವರ್ ಮಾತಾಡ್ತೀವಿ. ಏನಂತ? ಏನಪ್ಪ ಭಯ ಆಗುತ್ತೆ, ಇವ್ರ ಅಮ್ಮಂಗೆ ಭಯ ಅಂತೀವಿ ಗೈಸ್. ಏನಕ್ಕೆ? ನೈಟು ಮಡಿಕೇರಿಗೆ ಹೋಗ್ಬಿಡ್ತೀವಂತೆ, ಬರೇ ಭಯ. ಒಂದ್ಸತಿ ಹೋಗಿದ್ರಲ್ಲಪ್ಪ, ಒಂದೇ ಸತಿ ಮಾಡೋಕ್ಕಾಗ, ಏನು ಪದೇ ಪದೇ ಅದೇ ಮಾಡೋಕ್ಕಾಗುತ್ತಾ? ಸುಳ್ಳು. ಸುಮ್ಮನೆ ಶೆಲ್ಗಂತ ಸೇರ್ಕೊಂಡು ಅದೇನೋ ಮಂಡಲ್ಪಟ್ಟಿ ಅಂತ ಜೀವನದಲ್ಲಿ ಒಂದ್ಸತಿ ಹೋಗ್ಬೇಕಪ್ಪ. ಆ ಥರ ಯಾವ ಥರ? ಆ ಥರ ಹೋಗ್ಬೇಕು. ಯಾವ ಥರ? ಸಡನ್ ಇವಾಗ ಹೋಗ್ಬೇಕು. ಇವಾಗ ಆಗುತ್ತೆ ನಿನಗೆ? ನಿಮ್ಗಾಗುತ್ತಾ ಹೇಳ್ರಿ, ನನ್ಗಾಗುತ್ತಾ ತೋರಿಸ್ತೀನಿ ಆಮೇಲೆ. ನಾನು ರೆಡಿ. ಹಾಂ, ಓ ಪೃಥ್ವಿ ಸರ್ ಬಂದಿದ್ದಾರೆ. ಸ್ಪಾಟ್ ಮಡಿಕೇರಿ ಅಂತಪ್ಪ. ಸ್ಪಾಟ್ ಮಡಿಕೇರಿ. ಏನ್ ಹೇಳ್ರಿ? ಚಂದನ್ ಬಂದ. ಅಲ್ಲ ಏನು ಈ ಥರ ತಪ್ಪು ಬಿಡ್ರಪ್ಪ. ಈ ಥರ ಅವ್ರಿಗೆ ರ್ಯಾಪಿಡೋ ಅನ್ನೋ ಚಂದನ ಚೆಲ್ಲು. ನೋಡಿ ಗೈಸ್, ರಾಮರಾಜಿಗೆ ಶಾಪಿಂಗ್ ಮಾಡಕ್ಕೆ ಕರ್ಕೊಂಬಂದಿದ್ದಾನೆ ನಾನು ಮದುವೆಗೆ. ಯಾವಾಗಪ್ಪ ಮದುವೆ? 8 ವರ್ಷ ಆಗಿ ಇವೆಲ್ಲ ಕೊಡಿಸ್ತಾ ಇದ್ದೀನಿ. ಇವೆಲ್ಲ ಕೊಡಿಸಿಟ್ಟಿರ್ತೀನಿ ಡೆಪಾಸಿಟ್. ನೋಡಿ ಗೈಸ್, ನಮ್ಮ ಮಲ್ಲೇಶ್ವರಂ ಎಷ್ಟು ವಿಶಾಲವಾಗಿದೆ, ಎಷ್ಟು ಚಂದ. ಏನಂತೀಯಪ್ಪ, ನಮ್ಮ ಮಲ್ಲೇಶ್ವರಂ ಎಷ್ಟು ಚೆನ್ನಾಗಿದೆ. ನಮ್ಮ ಮಲ್ಲೇಶ್ವರಂ ಯಾವುದು? ನಾಳೆ ಬೆಳಗ್ಗೆ CTR ತಿಂಡಿಗೆ. ಅಲ್ಲ ಗೈಸ್, ಇಲ್ಲಿ ಗಿಣ್ ತಿನ್ಬಿಟ್ಟು ಅಲ್ಲಿ ದೋಸೆ ತಿನ್ನಾನು ಬರ್ರೋ ಅಂದರೆ ಬೇಡ ಅಂತ. ಚಿಕನ್ ಎಳಿಬೇಕಂತೆ, ಮಟನ್ ಎಳಿಬೇಕಂತೆ. ಮಟನ್ ಎಳಿಬೇಕಂತೆ ಅಣ್ಣನಿಗೆ. ಮಟನ್ನು ಹಿಂಗೆ ಎಳಿದ್ರೇನೆ ಅವ್ರದ್ದು ಇದು. ನೋಡಿದ್ರಾ, ಈ ವೈಟ್ ಲೈನ್ ದಾಟ್ಕೊಂಡು ಈ ಕಡೆ ಬಂದ, ಹೋಗ್ ಹತ್ರ ಸ್ಕಿಡ್ ಹೊಡ್ದೆ, ಬ್ಯಾಕ್ ಬ್ರೇಕ್ ಹಿಡ್ದೆ, ಸೀದಾ ನಿಂಚ ಆಟೋ ಗಿಡಕ್ಕೆ ಹೋಗಿಟ್ಟೆ, ಸೊಟ್ಟಿಗೆ ನಿಲ್ಸ್ದೆ ಆಟೋನ. ನೀನೇನು ಹಿಡಿದ? ನೀನೇ ಬಿದ್ದೋಗಿದ್ರೆ? ಆಗ್ಲಿ ಅಂತಾನೆ ಹೋದೆ ನಾನು, ಇಕ್ಕದೆ ಇವತ್ತು ಅಂತ. ಇಳ್ದೆ, ಅವನು ಫುಲ್ಲು ಕಾಲರ್ ಮೇಲ್ ಮಾಡ್ಕೊಂಡಪ್ಪ. ಹೊಟ್ಟೆಗೆ ಅನ್ನ ತಿಂತ್ಯ, ಏಲ್ ತಿಂತ್ಯ ಅಂತ ಶುರು ಮಾಡಿದೆ. ಇದೆಲ್ಲ ಲಾಗ್ ಮಾಡ್ಬೇಡಮ್ಮ, ಲೈಟ್ ಹಾಕೊಳ್ಳ. ಹೊಟ್ಟೆಗೆ ಅನ್ನ ತಿಂತಿ ಹೇಳ್ತೀನಿ. ನಿಂಗ್ ಗೊತ್ತಾಗಲ್ವಾ ಆಟೋ ಬರ್ತಾ ಇರೋದು ಕಾಣಿಸಲ್ವಾ, ಹಂಗೆ ಹಿಂಗೆ ಅಂದ. ಆಟೋ ಬರ್ತಾ ಇರೋದಲ್ಲ, ವೈಟ್ ಲೈನ್ ಆ ಕಡೆ ಇರ್ಬೇಕು, ಗಾಂಡು ಅಂತ ಬೈತಾನೆ ಇದೀನಿ ಮಮ್ಮ ಅವ್ನ್ಗೆ. ಅವ್ನ್ ತೊದ್ಲಕ್ ಶುರು ಮಾಡ್ಬಿಟ್ಟ, ಹಂಗೆ ಹಿಂಗೆ ಅಂತ. ಆಮೇಲೆ ಇನ್ನೇನೋ ಅಂದ, ನಿಂಗ್ ಕಣ್ ಕಾಣಿಸಲ್ಲ ಇಷ್ಟು ದೊಡ್ಡ ಆಟೋ ಬರ್ತೆ. ಅಯ್ಯೋ ಮಗನೇ, ಬಂದಿದ್ಯಾ ವೈಟ್ ಲೈನ್ ಆಚೆ, ತಪ್ಪೊಪ್ಕೊಂಡ್ ಕಿಕ್ಕ ಮುಚ್ಕೊಂಡ್ ನಡಿ, ವಾದ ಮಾಡ್ಬೇಡ, ಹಂಗೆ ಹಿಂಗೆ ಅಂತ ಬೈದ್ಮೇಲೆ ಆ ಕ್ರೇನ್ ಆಪರೇಟರ್ ಬಂದ. ಏನು ತಪ್ಪಾಗಿದೆ, ಹೋಗಿ 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 ಅಣ್ಣ, ಅವನು ಹೋಗಿತಾರಲ್ಲ, ಹೋಗಿ ಹೋಗಿ ಅಣ್ಣ, ತಪ್ಪಾಗ್ಬಿಟ್ಟಿದೆ, ಹೋಗಿ ಹೋಗಿ ಅಣ್ಣ, ಅವ್ನು ಸರಿ ಇಲ್ಲ ತಲೆ, ಹೋಗಿ ಹೋಗಿ ಅಣ್ಣ ಕಳಿಸ್ಬಿಟ್ಟೆ. ಆಮೇಲೆ ಒಂದೊಂದು 5 ನಿಮಿಷ ಅಲ್ಲಿ ನಿಂತಿದ್ದ, ಮುಂದೆ ಹೋಗಿ ನೋಡ್ತಾ ಇದ್ದೆ ನಾನು, ಏನು ಮಾಡ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಮಾತಾಡ್ತಾನಲ್ಲ. ನೋಡಿ ಈ ಥರ ನಮ್ಮ ಹುಡುಗರು ಜಗಳ ಆಡ್ತಾರೆ ರೋಡಲ್ಲೆಲ್ಲ, ಸ್ವಲ್ಪ ಸಿವಿಕ್ ಸೆನ್ಸ್ ಕಮ್ಮಿ. ಎಲ್ಲ ಅಲೋಕೆ ಹೇಳ್ಕೊಟ್ಟಿರೋದು ನಮ್ಗೆ, ಹೇಳ್ತಾರ ಹೇಳ್ಕೊಟ್ಟಿರೋದು ಫ್ರೆಂಡ್ಸ್. ನಿಂತ ಕಡೆ ಸಿಕ್ಕ ಕಡೆ ಜಗಳ ಸ್ಟಾರ್ಟ್. ತಿಂಡಿ ಪೋತ್ನೆ ಆ ಧರ್ಮಸ್ಥಳಕ್ಕೆಲ್ಲ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅವ್ನು ಯಾರೋ ಪಾಪ ಸೌತೆಕಾಯಿ ತಗೊಳಕ್ಕೆ ಗೊರಗುಂಟೆಪಾಳ್ಯ ಸಿಗ್ನಲ್ ನಿಲ್ಸ್ಕೊಂಡವನೆ. ಅವನು ಸುಮ್ನೆ ಇರ್ಬೇಕಲ್ವಾ, ಹೋಗಿ ಅವ್ನಿಗೋಗಿ ತಿಂಡಿ ಪೋತ್ನಿ ಅಂದ್ಬಿಟ್ಟು ಅವ್ನು ಪಾಪ ಡುಮ್முಗೆ ಚೆನ್ನಾಗಿ ಅವನು ತಪ್ಪು ಮಾಡಿದಾನೆ. ಅವ್ನು ತಪ್ಪಿದೆ, ಏನಂದ್ರೆ 2 ಸಿಗ್ನಲ್ ಸುಮ್ನೆ ಕಾಯಿಸಿದಾನ, ಅವ್ನು ತಪ್ಪಿದೆ, ಸಿಕ್ಕಿಲ್ಲ ಅಂತ. ಅವ್ನು 100% ತಪ್ಪಿದೆ. ಸೆಂಟ್ರಲ್ ರೋಡ್ ಹಾಕೊಂಡು ಅವ್ನು ಸೌತೆಕಾಯಿ ತಗೊಂಡಿದ್ದು ತಪ್ಪು. ಇವ್ರು ನಮ್ಮ ಹುಡುಗರು ಸುಮ್ನಿರ ತಿಂಡಿ ಪೋತ್ನಿ ಅನ್ನೋದು ಅವ್ನಿಗೆ ವಿಂಡೋ ಇಡಿಸಿ ಹೋಗ್ತಾ ಇರೋದು ನಾವು ಧರ್ಮಸ್ಥಳಕ್ಕೆ ದೇವ್ರ ಆಶೀರ್ವಾದ ತಗೊಳಕ್ಕೆ. ತಿಂಡಿ ಪೋತ್ನಿ ಅಂದ ಅವನು ಸ್ಟಾರ್ಟ್ ಮಾಡ್ಕೊಂಡ, ನಾವು ಸ್ಟಾರ್ಟ್ ಮಾಡ್ಕೊಂಡ್ರಿ. ಚಪ್ಪಲಿಗೆ ಹಂಗೆ ಇರುತ್ತಾನೆ ನೋಡಕ್ಕೆ. ಅಂದ್ರೆ ನೀನ್ ಹೆಂಗಿದ್ಯೋ? ಸೌತೆಕಾಯಿ ಮಕ್ಳಿಗೆ ಸೌತೆಕಾಯಿ ಒಂದು ಜಗಳ ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸ್ ಅವನು ಹುಡುಗ. ಅಯ್ಯಪ್ಪ, ಅವ್ರಪ್ಪ ಎಂತ ಅಪ್ಪ. ಬಂದಿದೀವಿ ಹೋಟೆಲ್ ನವಯುಗ. ಇಲ್ಲ, ಪೃಥ್ವಿ ವಾಪಸ್ ಬರ್ತಾವನೆ. ಕ್ಲೋಸ್ ಅಂತೆ ಗಾಯ್ಸ್, ಕ್ಲೋಸ್ ಅಂತ. 8:30-9 ಗಂಟೆ ಮ್ಯಾಕ್ಸಿಮಮ್ ಈಗ. ಹಂಗಂತ್ಯ? ಅಲ್ಲಿದೆ ನೋಡು, ಬೆಂಗಳೂರು ಬಿರಿಯಾನಿ ಕಟ್ಟೆ ಅಂತ ಹೋಗೋಣ. ಬೇಡ, ಯಾಕೆ? ಮುಂದೆ ಓಡಿಸು, ಇನ್ನ ಚೆನ್ನಾಗಿರೋ ಹೋಟ್ಲು ಬರುತ್ತೆ ಲೆಫ್ಟ್ ಸೈಡ್. ಇನ್ನ ಆ ಕಡೆ ಹೋಗೋಣ, ಏರಿಯಾ ಕಡೆ, ಸೆಂಟ್ರಲ್ ಬೆಂಗಳೂರು. ಕ್ಲೋಸ್ ಆಗಿದೆ. ಏನ್ತಬ್ಬು ಎಲ್ಲ ಬಂದು ಸಿಗಾಕೊಂಡು ಏನ್ ಕತೆ? ಇವತ್ತು ಶುಕ್ರವಾರ ಟ್ರಾಫಿಕ್ ನಾವು ಬಂದಿರೋದೇ ತಪ್ಪು. ಮೆಜೆಸ್ಟಿಕ್ ಬಂದಿರೋದೇ ತಪ್ಪು. ನಾವು ಗಾಂಧಿನಗರ
ಟೈಮು 10 ಗಂಟೆ ಆಗಿದ್ರು ನಾವು ಇನ್ನೂ ಊಟ ಮಾಡೋಕ್ಕಾಗ್ತಾರೆ. ಬೇಜಾರಾಗ್ತದೆ ಈ 2 ಬಸ್ ಮಧ್ಯೆ ಸಿಗಾಕೊಂಡು ನಾವು ತುಂಬಾ ತಿಂದೇ ಇಲ್ಲ ಇವತ್ತು. ಸುಸ್ತಾಗೋಗಿದೆ. ಹೊಟ್ಟೆ ಬೇರೆ ಹಸಿತಾ ಇದೆ. ತುಂಬಾ ಹಸಿತಾ ಇದೆ ಗುರು. ಮೆಜೆಸ್ಟಿಕ್ ಬೇರೆ ಕರ್ಕೊಂಡ್ಬಂದಿದ್ದವ್ರೆ. ಅಲ್ಲ ಎಲ್ಲಿಗೆ ಹೋಗ್ತಾರೆ ಇಷ್ಟು ಜನ ಅಂತ ಅರ್ಥ ಆಗ್ತಾರೆ ನನಗೆ. ಊರಿಗೆ. ಇಷ್ಟು ಜನ ಯಾವ ಊರ್ಗು ಏನು ವಾರ ಹೋಗ್ತಾರಮ್ಮ. ಅಲ್ಲ ಇಷ್ಟು ಜನ ಇರ್ತಾರಪ್ಪ. ಈಗ ಎಲ್ಲ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ವಾರ ಆಗಿದ್ದು ಓಡ್ತಾರ ಊರಿಗೆ. ಏನ್ರಪ್ಪ ಎಷ್ಟು ಟೈಮು? 10:40 ಸಾರಿ ಇನ್ನೂ ಊಟ ಸಿಕ್ಕಿಲ್ಲ. ಇನ್ನೂ ಆಗಿಲ್ಲ. ಇಡೀ ಗಾಂಧಿನಗರ ಓಡಾಡಿದ್ವಿ, ಫುಲ್ ಟ್ರಾಫಿಕ್ ಜಾಮು. ಸೊ ಏನ್ ಮಾಡಿದ್ವಿ, ಆಮೇಲೆ ಶೇಷಾದ್ರಿಪುರಂ ಮೇಲೆ ಇವಾಗ ನಾವು ಅದೆಲ್ಲ ಹುಡುಗರು ಎಲ್ಲ ಚಿಕ್ಕಪೇಟೆ ಚಿಕನ್ ತೊನ್ನೆ ಬಿರಿಯಾನಿ ಬೇಕು ಅಂದ್ರು. ಹೋಗಿ ನಾನೇನೋ ಒಂದು ಮಶ್ರೂಮ್ ಪೆಪ್ಪರ್ ತಿನ್ಕೊಡ್ತೀನಿ ಸೈಡಲ್ಲಿ. ಸೊ ಹೋಗ್ತಾ ಇದ್ದೀವಿ. ನೀನು ಇವತ್ತಾದ್ರೂ ನಾನ್ ವೆಜ್ ತಿಂದಿಲ್ಲಲ್ಲ? ಯಾಕೆ ಈ ಥರ? ಏನು ಇದು ಒಂದು ನಮ್ಮ ತಾಯಿ, ನಾವು ನಮ್ಮ ತಾಯಿ ಇಬ್ರು ನಾನ್ ವೆಜ್ ತಿನ್ನೋ, ನಮ್ಮ ಅಪ್ಪ ಮಾತ್ರ ನಾನ್ ವೆಜ್ ತಿನ್ನೋದು. ಬಂದ್ವಿ, ನೋಡೋಣ ಅಲ್ಲಿ ಏನಾಗುತ್ತೆ ಮುಂದೆ. ಚಿಕ್ಕಪೇಟೆ ತೊನ್ನೆ ಬಿರಿಯಾನಿ ಊಟ ಮಾಡೋಣ ಅಂತ. ಕೊನೆಗೆ ಹೋಗಕ್ ಆಗ್ಲಿಲ್ಲ ಟೈಮ್ಗೆ. ಕೊನೆಗೆ ಮಾರುತಿ ಹೋಟ್ಲ್ ನೋಡಿದ್ರು. ಮಾರುತಿ ಹೋಟ್ಲಲ್ಲಿ ಆಗ್ಲಿಲ್ಲ. ಮಾರುತಿ ಗೌಡ ಅಂತ ಅದೆಲ್ಲೋ ಗಾಂಧಿನಗರದಲ್ಲಿ, ಅಲ್ಲೂ ಆಗ್ಲಿಲ್ಲ. ಕೊನೆ ಪಕ್ಷದಲ್ಲಿ ಇವತ್ತು ಬಂದು ಇಲ್ಲಿ ನಿಂತಿದೀವಿ. ಈ ರೋಡ್ ಬರ್ತದಮ್ಮ. ನೋಡೋಣ ಲೆಫ್ಟ್. ಇಲ್ಲಿ ಬಂದ್ವಾ? ಇಲ್ಲಿ ಹಂಗೆ ಬರ್ಬೋದಾಯ್ತಾನೆ. ಕೆಳಗಡೆ ಹೋಗ್ಬೇಕು. ಜನವರಿ ನಮ್ದು ಗೈಸ್. ಫೈನಲಿ ಶೇಷಾದ್ರಿಪುರಂ ಅಲ್ಲಿ ಯಾವ್ದೋ ಹುಡ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದಾರೆ ನೋಡಿ. ಎಲ್ಲ ಬನ್ನಿ ಇಲ್ಲೇ ಕೂತಿದ್ದಾರಲ್ಲ. ಚಂದನ್ ಸ್ವಲ್ಪ ಕ್ಯಾಮ್ರಾ ಮುಂದೆ ಬೇರೆ ಥರ ಆಗ್ತದೆ. ಯಾಕಂಗ ಅನ್ಸುತ್ತೆ ಅವರು ನಿಂಗೆ? ಯಾರು? ಕ್ಯಾಮ್ರಾ ಮುಂದೆ ಬೇರೆ ಥರ ಆಡ್ತಾರೆ ಅಂತ. ಅವನು ತುಂಬ ಸ್ಟೈಲ್ ಮಾಡ್ತಾನೆ. ನೀನು ಮಾಡಲ್ಲ? ನಾರ್ಮಲ್ ಹೇಳಿ ಕಮೆಂಟಲ್ಲಿ ತಿಳಿಸಿ ಏನು ತಿನ್ನಬೇಕು ಅಂತ. ಇವತ್ತು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಅವ್ರ ಹೆಸರು 50 ವರುಣ್ ಅಂತ. ಅದಕ್ಕೂ 50 ಕೊಡಿ. 50 ವರುಣ್ ನಾಮಕರಣ ಆಗ್ತಿದೆ. 50 ವರುಣ್. ಚರಣ್ ನೋಡು ಅಂತ. ಶರಣ್ಗೆ ಚರಣ್ ನೋಡು. ಚರಣ್ ಏನಪ್ಪ ಏನದು ಹಿಂಗೋ ಹಿಂಗೋ ಅಂದಲ್ಲ ಹೆಂಗೆ ಏನು ಅಂತರಂಗದಲ್ಲಿ ಬಹಿರಂಗ ಬೇರೆ ಬೇರೆ ಜೀವನ. ಬಹಿರಂಗದಲ್ಲಿ ಅಂತ ಅವನು. ಇವನು ನೋಡಿ ನೋಡಕ್ಕೆ ಸ್ವಾಮಿ ವಿವೇಕಾನಂದ ತರ, ಒಳಗಡೆ ಎಲ್ಲ ನಿತ್ಯಾನಂದ ತರ. ಪ್ರಮೋಷನ್ ಬಂದಿದೆ, ವಾಚ್ ನೋಡಿ. ನಾಳೆ ಪ್ರಮೋಷನ್ ವಾಚ್ ಅದು 314 ಕ್ಯಾಪಿಟಲ್. ತಮ್ನೇಲ್ ಪ್ರಮೋಷನ್. ಕಡೆಯಿಂದ ಫ್ರೆಂಡ್ಸ್, ನಾಳೆ ಶನಿವಾರ ಸಾಯಂಕಾಲ 7:30 ಸುಮಾರಿಗೆ ಮೀಟಪ್ ಇದೆ. ನಮ್ಮ ಸ್ನೇಹಿತರಾದ ಆಕರ್ಷರವರ ಒಂದು ಹುಟ್ಟುಹಬ್ಬವನ್ನ ಒಂದು ತಿಂಗಳ ನಂತರ ಆಚರಣೆ ಮಾಡ್ತಾ ಇದೀವಿ. ನಾಳೆ ಈ ತರ ಅವಮಾನ ಮಾಡ್ತಾ ಇದ್ದಾರೆ. ಅವಮಾನ ಮಾಡ್ಬೇಕು, ಖುಷಿಯಾಗಿ ಮಾಡ್ತಾ ಇದ್ದೀವಿ. ಖುಷಿಯಾಗಿ ಮಾಡ್ತಾ ಇದೀವಿ. ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲಿ ಇಲ್ಲರೂ ಬಂದು ನಮ್ಮ ಆಕರ್ಷರು ಬಂದಲ್ಲ ಸಕ್ಸಸ್ಫುಲ್ ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ ಶೇಕ್ಸ್ ದ ಹ್ಯಾಂಡ್ಸ್ ಅಂತ. US ಹೋಗಿದ್ದೆ ಅಂತ ಪ್ರೂವ್ ಮಾಡ್ಬೇಕಲ್ಲ ಬ್ಲಾಗ್ ಅಲ್ಲಿ. ಹೇಳಿ ಇನ್ನೊಂದ್ಸತಿ ಹೇಳ್ಬೇಕು. ಗೈಸ್ ಟುಮ್ ನೋಡಿ ಇಲ್ಲಿ ಟುಮ್ ನಾನು ಮತ್ತೆ ಮಾಡ್ಲಾ ಒಂದು ಮಾಡು ಗುರು, ಮಾಡ್ಬೇಕು. ನೀನು ಅವತ್ತು ಬದುಕೊಳ್ಳಿ. ಇನ್ನೂ ಮಾಡ್ತಾರೆ. ನೀನೇನು ಹಂಗಂತ ಮದುವೆ ವಿಡಿಯೋ ಮಾಡ್ತಾ ಇದ್ದೀವಿ. ಗೈಸ್ ಇವಾಗ ಏನಿಲ್ಲ, ಪೃಥ್ವಿ ಇಲ್ಲಿದ್ದಾರೆ, ಆಕಾಶ್ ಇದ್ದಾರೆ, ಎಲ್ಲರೂ ಅಲ್ಲೇ ಇರ್ತಾರೆ, ನೀವು ಅಲ್ಲೇ ಇರಿ. ಊಟ ಬಂತು. ವಾಹ್, ಬಿಸಿ ಬಿಸಿ ಬಿರಿಯಾನಿ. ಅಣ್ಣ ಏನಂತೀರ ಪ್ರಮೋಷನ್ ನಿಮ್ಮದು ಇವತ್ತು? ಏನಿಲ್ವಾ? ಸ್ಮೈಲ್ ಅವರು ಅವ್ನು ನೋಡಿ ಮಾಮ, ಅವನು ಫಸ್ಟ್ ಕಾರಲ್ಲಿ ಹತ್ತಕ್ಕೆ ಬಂದ. ಆದರೆ ನಾವು ಬಿಡ್ತೀವೋ ಇಲ್ಲ ಅನ್ನೋ ಬೈಕ್ ಮನೆಗೆ ವಾಪಸ್ ಎಲ್ಲ ಕರ್ಕೊಂಡು ಹೋಗ್ಬಿಡ್ತೀವಿ ಅಂದ್ಬಿಟ್ಟು
ಚಂದನ್ ಹತ್ರ ಬಿಡಿಸ್ಕೊಳಕ್ ಹೋದ. ಚಂದನ್ ಕೈಗೂ ಗಾಡಿ ಕೊಟ್ಟಿಲ್ಲ ಅವನು. ತಿರ್ಗಾ ಇವನು ಕರ್ಕೊಂಡು ಹೋಗ್ಬಿಡ್ತಾನೆ ಎಲ್ಲ ನನ್ನ ಸುತ್ತಿಸ್ಬಿಡ್ತಾರೆ ಲೈಟ್ ಎಲ್ಲ ಇಟ್ಕೊಂಡು. ನಾನೇ ಓಡಿಸ್ಬಿಡೋಣ ಅಂತ ಕರ್ಕೊಂಡು ಹೋಗಿ ಅವನು ಓಡಿಸ್ಕೊಂಡು ಇವನು ಈ ತರ ಮಾಡ್ತಾನಲ್ಲ ಅವನು. ನಾಳೆ ಕೊಡ್ತಾನೆ ಹಾಕಿ ಬಂದಿದ್ದು 10 ಗಂಟೆಗೆ 11 ಗಂಟೆಗೆ ಆಲ್ರೆಡಿ ಓಡೋ ಹೋಗ್ತಾ ಇದ್ದಾನೆ. ಇನ್ನೊಂದು ಸುತ್ತವ್ ನಮ್ದೆ. ಬಾಯ್ ಫ್ರೆಂಡ್ಸ್, ಬಾಯ್ ವರುಣ್, ಬಾಯ್. ಬಾಯ್. ಏನಕ್ಕೆ ನೀನು ಗಾಡಿ ನೀನು ಓಡಿಸ್ಕೊಂಡ್ ಬಂದಿದ್ದು? ಗಾಡಿ ನಾನೇ ಕೊಡ್ಸ್ಕೊಂಬಂದೆ, ನೀವು ಸರಿ ಇಲ್ಲ, ನಿಮ್ಮನ್ನ ನಂಬಕ್ಕಾಗಲ್ಲ. ಹಾಕಿದ್ಯಾ ಕರ್ಕೊಂಡು ಹೋಗ್ಬಿಡ್ತೀರಾ ಅಲ್ಲ, ಹೇಳ್ತೆ ಅರ್ಜೆಂಟ್ ಇದೆ ಅಂದ್ಮೇಲೆ ಅದು oblige ಆಗ್ಬೇಕು. ನೀವು ನಿನ್ನ ಈ ಕಾರಲ್ಲಿ ಕೂತ್ರೆ ನಂಬಕ್ಕಾಗಲ್ಲ ರೀ. ಏನಂತ ಚಂದನ್ ಅಲ್ಲಿ ಬಂದು ಗಾಡಿ ಕೊಡಬಾರ್ದಾಯ್ತು ನೀನು. ಇಲ್ಲ ಪ್ಲೀಸ್, ನಿನ್ನ ಅರ್ಥ ಮಾಡ್ಕೋ ದಯವಿಟ್ಟು. ನೀನು ಅದನ್ನ ಕೇಳ್ಕೊಳ್ಳಿ ಲಾಕ್ ಮಾಡ್ಬಿಡ್ತಾರೆ. ಇವನೆಲ್ಲ ನೀನ್ ಅರ್ಥ ಮಾಡ್ಕೊಂಡು ಹೇಳ್ತೀನೇನಾ ಮತ್ತೆ ಏನಾಗ ಗೊತ್ತಾ, ಅಲ್ಲಿ ಹೋದ್ರೆ ಲಾಕು, ಇವಾಗ ಅಲ್ಲಿ ಲೇಟ್ ಆಗ್ಬಿಡುತ್ತೆ. ನೀನ್ ಅರ್ಥ ಮಾಡ್ಕೋ, ನನ್ನ ಫ್ಯಾಮಿಲಿ ವಿಷಯ ಇದು ಪ್ಲೀಸ್. ಪೂಕ್ ಭಯ ಸಿಂಪಲ್ ಆಗಿ ಹೇಳ್ರಿ. ಸರಿ ಇಲ್ಲ, ಇವನಿದಾನಲ್ಲ ಇವನು ತುಂಬಾ ಒಂದು ಮಿಂಡ್ರಿ ಜಾತಿ ಒಂದು ಓಡು. ಓಡ್ತಾರೆ ಮನೆ ಬದುಕಾನೆ ಬಂದದ ನೀನು ಮಾತಾಡ್ಸಕ್ ಬಂದಿದ್ದೀನಿ. ನಮ್ಗೆ ನೀನ್ ಇರ್ಬೇಕು, ಅಷ್ಟೇ. ಆ ರೂಪ ಪಕ್ಕ ತೊಳಿಯೋಗ ಅವ್ರ ಜೊತೆ. ನೀನ್ ಎಲ್ಲಾದ್ರೂ ಇರ್ಬೇಕು. ಇರ್ಬೇಕು. ನಮ್ ಜೊತೆ ನೀ ಇದ್ರೆ ಒಂದು ಅಭಯ ಇದ್ದಂಗೆ, ಮಂಗಳೂರು ಅಭಯ. ಅಭಯ್ನ ಸೇರಿಸ್ಕೋ, ಚೆನ್ನಾಗಿರುತ್ತೆ. ಅಭಯ್ ಯಾರು ಹೇಳೋನು? ಅಭಯ್ ಗೊತ್ತಿಲ್ವೇನು? ಅವನ ಹೆಸರೇನು ಮ್ಯಾಮ್? ಅಭಯ್ ಪುನಗಂಟಿ. ಹರ್ಷಿತ್ ಪುನಗಂಟಿ. ಫ್ರೆಂಡ್ಸ್, ಹರ್ಷಿತ್ ಪುನಗಂಟಿ ಕತೆ ಕೇಳ್ಬಿಟ್ರೆ ಭಯ ಬಿದ್ಬಿಡ್ತೀರಾ. ಅದೇ ಒಂದು ಕಾನ್ಸೆಪ್ಟ್ ಮಾಡ್ತೀನಿ, ಸುಮ್ಮನೆ ರೀ. ಅದೇ ಎಪಿಸೋಡ್ ಬಿಡ್ತಾನೆ, ಎಪಿಸೋಡ್ ಇನ್ಫಿನಿಟಿ ಬಾಕ್ಸ್ ಅಲ್ಲೇ ಅದ್ರದ್ದು ನೀನು ಬಿಡ್ತೀನಿ ಒಂದು ಕತೆ. ಬಟ್ ಅವತ್ತು ಹೆಸರು ಹೇಳಲ್ಲ, ಅರ್ಥ ಮಾಡ್ಕೋಬೇಕು. ABC ಅಂತೀವಿ, ಅರ್ಥ ಮಾಡ್ಕೊಳ್ಳಿ. ಇದು ಅದೊಂದು ಕತೆ. ಬೆಳಕದು ಆಗಿದೆಯಲ್ಲ, ಬೆಳಕು ಬಂದಿದೆಯಲ್ಲ, ಹೊಸ ಬೆಳಕು ತಗೊಂಡಿದೀವಿ. ನಮ್ಮ ಹುಡುಗರ ಜೀವನದಲ್ಲಿ ಬೆಳಕು ಬಂದಿದೆ. ಹುಡುಗರ ಜೀವನದಲ್ಲಿ ಬೆಳಕು ಬೆಳಿಬೇಕು ಬಂದಿದೆ. ಗೈಸ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಬೆಳಿಬೇಕು, ನಾವು ಬೆಳಿಬೇಕು, ನಮ್ಮವ್ರು ಬೆಳಿಬೇಕು. ಓಡು ಓಡು ಓಡು. ಗುಡ್ ನೈಟ್. ಓಡಂತ ಇದ್ದಾರೆ, ಒಳ್ಳೆದಾಗ್ಲಿ. ಇದು ಮಾಡಷ್ಟಿಲ್ಲ ನಾವು. ಬರಲ್ಲ ಮಚ್ಚ. ಬಾಯ್ ಬಾಯ್. ನಾಳೆ ಸಾಯಂಕಾಲ ಫ್ಯಾಮಿಲಿ ಮೀಟಿಂಗ್ ಅಂತೆ ಗೈಸ್, ಔಟಿಂಗ್ ಹೋಗಿ ಮೀಟಿಂಗ್ ಅಂತೆ. ನಾಳೆ ಏನಪ್ಪಾ ಅವರೆಲ್ಲ ಆಚೆ ಹೋಗ್ತಾರೆ ಫೋನ್ ಮಾಡೋಣ ಅಂತ ಡಿಸ್ಕಸ್. ಇವ್ನು ಲೀಡ್ ತಗೊಂಡಿದ್ದಾನೆ, ಲೀಡು ಜಾಗ ಎಲ್ಲ ಹೇಳ್ತಾರೆ ಅಂತ ಪಾಪ. ಅವರೇ ಫೋನ್ ಮಾಡಿದಾರಾ? ಅವರೇ ಫೋನ್ ಮಾಡಿದ್ದಾರೆ. ಏನಪ್ಪ? ಎಸ್ ಸರ್, ಎಸ್ ನಮಸ್ಕಾರ ಸರ್. ಹಾ ಮಚ್ಚ ಸ್ವಲ್ಪ ಚೇಂಜಸ್ ಇದೆಯಲ್ಲ, ಹೇಳು. ಇದರಲ್ಲಿ ಏನ್ರಲ್ಲ ಪ್ಲಾನ್ ಅಲ್ಲಿ 16ನೇ ತಾರೀಕು ನಾನಿಲ್ಲ ಅವತ್ತು ನಾನಿಲ್ಲ. ಅವತ್ತು ಯಾರು ಇಲ್ಲ, ಎಲ್ಲರೂ ಇಲ್ವಂತಲೇ. ಇಲ್ಲಿ ಹೇಳ್ತವ್ರು ಅಪ್ಪ, ನಿನ್ನ ಸ್ಪೀಕರ್ ಇಟ್ಟಿನಿ, ಎಲ್ಲರೂ ಇದ್ದಾರೆ, ನೀನು ಹೇಳು. ಯಾರಿಗೆ ಏನೇನು ನಾವು ಹೇಳ್ರಿ. 16th ನಾನು ಮಂಗಳೂರಿಗೆ ಹೋಗ್ತೀನಿ. ನಿನಗೆ ನಾವು ನಾಳೆ ಕೇಳ್ತಾವ್ ನಿನ್ ಚಂದನ್ನು. ನಾಳೆ ನಮ್ಮ ಫಂಕ್ಷನ್ ಇದೆ ಮಾಮನಿಗೆ. ನಮಗೂ ಫಂಕ್ಷನ್, ಅವ್ರಿಗೆ 16ನೇ ತಾರೀಕು ಫಂಕ್ಷನ್ ಅಂತೆ. ನಿಮಗೂ ಫಂಕ್ಷನ್, ನಮಗೆ 16 ಸೇಮ್ ಫಂಕ್ಷನ್. ಏನ್ ಮಾಡ್ರಿ ನಾಳೆ? ಏನು ಫಂಕ್ಷನ್ ಅಪ್ಪ ನಿಮ್ಗೆ? ದೊಡ್ಡವ್ರಾಗ ಫಂಕ್ಷನ್ ಅಂತ. ಸರಿ, ಏನ್ ಹೇಳ್ರಿ. ನಾಳೆ ಮಾಡಿದ್ರೆ ನಾಳೆ ಮಾಡ್ದಂಗೆ ಮಾವ, ಅಷ್ಟೇ, ಇನ್ನೇನಿಲ್ಲ. 16ನೇ ತಾರೀಕು ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನ. ಇವನ್ಗೇನ್ ಮಾ, ಅವ್ನು ಹೇಳ್ತಾವನಲ್ಲ ಪಾಪ. ನೋಡಿ ಗೈಸ್, ನಾನು ಇರೋದು ಹೇಳಿದ್ರು ನನ್ನ ಮಗ 16th. ಎಷ್ಟು? ಯಾವ ಡೇ ಅವತ್ತು? 15th ಫ್ರೈಡೇ. ಕೆಲಸ ವೀಕ್, ಮಂತ್ ಎಂಡ್, ಮಿಡ್ ಮಂತ್ ಚಂದನ್ ಫುಲ್ ಬಿಸಿ ಅಂತೆ. ಫುಲ್ ಬಿಸಿ. ಸರಿ, ಅದ್ನೇನೋ ಒಂದು ಯೋಚನೆ ಮಾಡೋಣ. ಇನ್ನೇನು ನನಗೆ ಇವಾಗ ಕನ್ಫರ್ಮ್ ಆಗಬೇಕು. ನಾಳೆ ಇಲ್ಲ ಅಂತ ಕ್ಯಾನ್ಸಲ್. ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಪ್ಲಾನ್ ಫುಲ್ ಕ್ಯಾನ್ಸಲ್ ಎಲ್ಲ ಬಿಡಿ. ನಾಳೆ ಕ್ಯಾನ್ಸಲ್ ಆಗಿದೆ. ಜೂನ್ 6th. ಸರಿ, ಮುಂದೆ ನೋಡೋಣ ಬಿಡು. ಸರಿ, ಹಂಗೆ ಮಾಡೋಣ, ನೋಡೋಣ. ಮಿಡ್ ವೀಕ್ ಆಗಲ್ಲ ಬಿಡ, ಮಿಡ್ ವೀಕ್ ಎಲ್ಲ ಮರ ಆಗಲ್ಲ ಬಿಡ, ಪ್ಲಾನ್ ಆಗಲ್ಲ ಬಿಡ. ಜೂನ್ 6th ಅಂತೆ. ಅವಾಗ ಫಂಕ್ಷನ್ ಇಲ್ವಾ ಕೇಳು? ಅವಾಗ ಕೇಳ್ತಾವ್ರೆ. ಯಾಕೋ? ಆಯ್ತು, ಅದ್ನೇನೋ ಮುಂದೆ ಯೋಚನೆ ಮಾಡೋಣ. ನಾಳೆ ಇಲ್ಲ ಬಿಡು, ಬೋಲಿ ಬಿಡು. ಆಯ್ತು, 16th 15th ನೋಡ್ಕೊಳ್ಳೋಣ. ಹಾ, ಯಾವ್ದು ಬದುಕಿದ್ರೆ ಗೈಸ್ ಕೋರ್ಮಂಗ್ಲ ಅದು ದೂರ.
ಅಪ್ಪ ನೀನೆಲ್ಲ ಹೇಳ್ತೀವಿ ಅಲ್ಲೇ ಹೋಗಿರ್ತೀವಿ. ಅಲ್ಲೇ ಬೇಗ ಸ್ಪಾಟ್ ಹೇಳಿದ್ರೆ ಸಾಕು ನಮ್ಗೆ. ಬಿಲ್ ಒಂದು ಕಟ್ಟು ನೀನು ಅಷ್ಟೇ. ನೀನು ಬರ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಬರ್ತಾನ ಅವನು, ಯಾಕೆ ಬರಲ್ಲ? ಅವನದೇ ಟ್ರೀಟ್ ಅವ್ನು ಬರೋಲ್ಲ ಮರ್ಯ. ಬೇಗ ಹೇಳ್ರಿ. ನಾಳೆ ಆದ್ರೆ ಆದಂಗೆ, ಇಲ್ದ ಹೋದ್ರೆ ಆಗಲ್ಲ. ಕಷ್ಟ ಇದೆ ನೋಡಿ. ಐ ಎಲ್ಲರೂ ಸ್ಮೂತ್ ಅಂತ ನಾಳೆ ನೋಡ್ರಿ ಬೇಗ. ಇಲ್ಲ ಬಿಡ್ರಿ ಓಕೆ ಇಲ್ಲ ಬಿಡಿ. ಇವಾಗ ವಾಗ್ವಾದ ಏನಂದ್ರೆ ಅವ್ನ ಬರ್ತಡೇ ಆಗಿ 10 ದಿವಸ ಆಗಿದೆ. ಆಯ್ತು ಆಲ್ರೆಡಿ. ಟ್ರೀಟ್ ಕೊಡೋಕ್ಕೆ ಮುಂದೆ ಆಗ್ತಿದ್ದಾನೆ. ಕಾರಣ ಈಗ ನಾವೇ ಹೇಳೋದೇನಂದ್ರೆ ಹೋದ್ ವರ್ಷನೂ 1.5 ತಿಂಗಳು ಮುಂದೆ ಹಾಕಿದ್ದ. ಈ ತರ ನಮ್ಮ ಹುಡುಗರೆಲ್ಲ 16th ಅವ್ರೆಲ್ಲ ಬಿಸಿ ಇದ್ದಾರೆ. 16th ಎಷ್ಟೊಂದು ಜನ ಬಿಸಿ ಇದಾರೆ. ಯಾರ್ಯಾರು ಬರ್ತಾರೋ ಯಾರ್ಯಾರು ಇರ್ತಾರೋ ದೇವ್ರಿಗೆ ಗೊತ್ತಿಲ್ಲ. ನಾಳೆ ಎಲ್ಲ ಫ್ರೀ ಇದೀವಿ. ನಾಳೆ ಬೇಕಾ ನೋಡಪ್ಪ, ಎಲ್ಲ ರೆಡಿ ಮಾಡ್ಬೋದು. ಇವಾಗ ನಾವ್ ಹೇಳೋದೇನೋ ಅವ್ನು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ನಾವು ಹೋಗಿರ್ತೀವಿ, ಬಿಲ್ ಕಟ್ರೆ ಸಾಕು ಅವನು ಅಂತ. ಹಂಗಂತ ಏನ್ ಬೇಡ. ನಾಳೆ ಆದ್ರೆ ಆದಂಗಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ನಾಳೆ 8 ಗಂಟೆಗೆ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಡಿ ಲೊಕೇಶನ್. ಸಂದೀಪ್ ರೆಡಿ ಒಂದ್ ತೋರ್ಸಪ್ಪ. ಊಟ ಮಾಡ್ಬೇಡ ಬಾರೋ ಚಂದನ್. ಬಿಡು ಅಷ್ಟೇ ಬಿಡು. ಹೇಳೋದ್ ಕೇಳಿಸ್ತಾ ಇದ್ಯಾ ಆಕರ್ಷ? ಕೇಳಿಸ್ಕೊಳ, ಹಿಂಗ್ ಮಾಡ್ರ. ಹಿಂಗ್ ಮಾಡು, ಅವ್ನು ಹೇಳ್ತಾನಂತೆ ಮಾಡ್ಬಿಡು. ಓಡೋಗಿ ಮಾಡ್ಬಿಡು. ನಾಳೆ ಆದ್ರೆ ಆದಂಗೆ. ಅವತ್ತು ಯಾರು ಇಲ್ವಂತೆ, ನೋಡೋಣ ಬಿಡು. ಅವತ್ತಿನ ದಿವಸ ಇದ್ರೆ 15th ಪ್ಲಾನ್ ಮಾಡೋಣ ಬಿಡಿ. ಓಕೆ. ಕೊನೆಗೆ 1:00ಗೆ ಹೋಗ್ಬೇಕು ಅಂತ ಡಿಸಿಷನ್ ಮಾಡಿದ್ದಾರೆ. ಓಕೆ ಗೈಸ್, ನಾವು ಎಲ್ಲ ಮನೆಗೆ ಬಂದ್ವಿ, ಹೊರಟಾಯ್ತು. 1 ಗಂಟೆಗೆ ಬಂದಿದ್ದೀವಿ ಮನೆಗೆ. ನಮ್ಮ ಮನೆಯಲ್ಲಿ ಡೋರ್ ತೆಗಿಯಲ್ಲ ಅನ್ಸುತ್ತೆ ಈಗ. ನೋಡೋಣ ಬನ್ನಿ ಏನಾಗುತ್ತೆ. ಓಕೆ ಗೈಸ್, ಡನ್ ವಿತ್ ಫ್ರೈಡೇ ವಿತ್ ದ ಬಾಯ್ಸ್. ಮುಗೀತು, ಫ್ರೈಡೇ ಆಯಿತು. ಮತ್ತೆ ನೋಡೋಣ ಬನ್ನಿ ನಾಳಿದ್ದೆಲ್ಲ ಏನು ಮಾಡ್ತಾರೆ, ಹೆಂಗಾಗತ್ತೆ ಹೆಂಗೋಗುತ್ತೆ ಅಂತ. ಓಕೆ ಗೈಸ್, ಗುಡ್ ನೈಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.